ಚಳಿಗಾಲದಲ್ಲಿ ಊಟಿಯಂಥ ಜಾಗದಲ್ಲಿ ಮಂಜು ಮುಸ್ಕದಾಗ ಕಾರಿನ ಹೆಡ್ಲೈಟ್ಸ್ ಬಿಡುವ ಬೆಳಕನ್ನ ನಾವೆಲ್ಲರೂ ಗಮನಿಸಿದೀವಿ ಅಲ್ವಾ? ಹೌದು, ಖಂಡಿತ. ಆ ಬೆಳಕಿನ ಕಿರಣಗಳು ಕತ್ತಲನ್ನ ಸೀಳುಕೊಂಡು ಒಂದು ಕತ್ತಿಯಂತೆ ನೇರವಾಗಿ ಹೋಗ್ತವೆ. ಇವತ್ತಿನ ನಮ್ಮ ಈ ಸೋರ್ಸಸ್ನ ಡೀಪ್ ಡೈವ್ನಲ್ಲಿ ಆ ಬೆಳಕು ಹೇಗೆ ಪ್ರಯಾಣಿಸುತ್ತೆ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನೋಡೋಣ. ಕತ್ತಲೆಯಲ್ಲಿ ಆಡುವ ಆ ಲೇಸರ್ ಪಾಯಿಂಟರ್ನ ಕೆಂಪು ಬೆಳಕನ್ನ ನೆನ್ಪು ಮಾಡ್ಕೊಂಡ್ರೂ ಸಾಕು. ಅದು ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ, ಅಂದ್ರೆ ಸ್ಟ್ರೈಟ್ ಲೈನ್ನಲ್ಲಿ ಹೋಗುತ್ತೆ. ಇವತ್ತು ನಮ್ಮ ಮುಂದಿರುವ ಸೋರ್ಸಸ್ ಇಟ್ಕೊಂಡು ಈ ಬೆಳಕಿನ ಪ್ರಯಾಣದ ಹಿಂದಿರೋ ಸೀಕ್ರೆಟ್ಸ್ನ ಡಿಕೋಡ್ ಮಾಡೋಣ. ಖಂಡಿತ. ನಮ್ಮ ನೋಟ್ಸ್ ಪ್ರಕಾರ ಬೆಳಕು ಯಾವತ್ತೂ ಆ ಸ್ಟ್ರೈಟ್ ಲೈನ್ನಲ್ಲಿ ಮಾತ್ರ ಚಲಿಸುತ್ತೆ. ಇದನ್ನೇ ಸೈನ್ಸ್ನಲ್ಲಿ ರೆಕ್ಟಿಲೀನಿಯರ್ ಪ್ರಾಪಗೇಷನ್ ಆಫ್ ಲೈಟ್ ಅಂತ ಕರೆಯೋದು. ಹೌದು. ಆ ರೆಕ್ಟಿ ಅಂದ್ರೆ ಸ್ಟ್ರೈಟ್ ಮತ್ತೆ ಲೀನಿಯರ್ ಅಂದ್ರೆ ಲೈನ್. ಅಂದ್ರೆ ನಮ್ ಟ್ರಾಫಿಕ್ನಲ್ಲಿ ಹೋಗೋ ಆಟೋ ರಿಕ್ಷಾ ತರ ಬೇಕಾದ ಕಡೆ ಆ ಮೂಲೆಗಳಲ್ಲಿ ಬೆಳಕು ತಿರುಗಲ್ಲ. ಹೌದು, ಆಟೋ ರಿಕ್ಷಾ ತರ ಲೆಫ್ಟ್ ರೈಟ್ ಅಂತ ಹೋಗಲ್ಲ. ಎಕ್ಸಾಕ್ಟ್ಲಿ. ಅದು ರೈಲುಗಾಡಿ ತರ ಯಾವತ್ತೂ ಒಂದು ನೇರವಾದ ಟ್ರ್ಯಾಕ್ ಮೇಲೆ ಮಾತ್ರ ಹೋಗುತ್ತೆ ಅಲ್ವಾ? ಪರ್ಫೆಕ್ಟ್ ಎಕ್ಸಾಂಪಲ್. ಆದ್ರೆ ಅದು ಯಾಕೆ ಹಾಗೆ ಹೋಗುತ್ತೆ ಅನ್ನೋದು ಅಸಲಿ ಪ್ರಶ್ನೆ. ವಿಜ್ಞಾನದಲ್ಲಿ ಫರ್ಮ್ಯಾಟ್ಸ್ ಪ್ರಿನ್ಸಿಪಲ್ ಆಫ್ ಲೀಸ್ಟ್ ಟೈಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಓಹೋ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಬೆಳಕಿಗೆ ಯಾವಾಗ್ಲೂ ಶಾರ್ಟ್ಕಟ್ ಇಷ್ಟ. ಅತಿ ಕಡಿಮೆ ಸಮಯದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕು ಅಂದ್ರೆ ನೇರವಾದ ದಾರಿನೇ ಬೆಸ್ಟ್ ಅಲ್ವಾ? ಹೌದು, ನಿಜ. ಅದಕ್ಕೆ ಬೆಳಕು ಬೆಂಡಾಗದೆ ಸ್ಟ್ರೈಟ್ ಆಗಿ ಹೋಗುತ್ತೆ. ಆದ್ರೆ ಇದು ಗಾಳಿ ಅಥವಾ ನೀರಿನಂತಹ ಒಂದೇ ರೀತಿಯ ಮೀಡಿಯಂನಲ್ಲಿ ಚಲಿಸುವಾಗ ಮಾತ್ರ. ಓಕೆ. ಈ ವಿಷಯ ಪ್ರೂವ್ ಮಾಡೋಕೆ ನಮ್ಮ ರಿಸರ್ಚ್ ನೋಟ್ಸ್ನಲ್ಲಿರೋ ಆ ಮ್ಯಾಚ್ ಬಾಕ್ಸ್ ಆಕ್ಟಿವಿಟಿ ಬೆಸ್ಟ್ ಎಕ್ಸಾಂಪಲ್ ಅಂತ ಅನಿಸುತ್ತೆ. ಖಂಡಿತ. 3 ಮ್ಯಾಚ್ ಬಾಕ್ಸ್ಗೆ ಸಣ್ಣ ತೂತು ಮಾಡಿ ಟೇಬಲ್ ಮೇಲೆ ಒಂದೇ ಲೈನಲ್ಲಿಡಬೇಕು. ಆಮೇಲೆ ಒಂದು ಕಡೆಯಿಂದ ಟಾರ್ಚ್ ಲೈಟ್ ಬಿಟ್ರೆ ಬೆಳಕು ಪಾಸ್ ಆಗಿ ಲಾಸ್ಟಲ್ಲಿ ಕಾಣುತ್ತೆ. ಕರೆಕ್ಟ್. ಆದರೆ ಕೇವಲ ಒಂದು ಬಾಕ್ಸ್ನ ಸ್ವಲ್ಪ ಪಕ್ಕಕ್ಕೆ ಜರುಗಿಸಿದ್ರೂ ಆ ಬೆಳಕು ಅಲ್ಲಿಗೆ ಬ್ಲಾಕ್ ಆಗತ್ತೆ. ಅರೆವಾ. ಇನ್ನೊಂದು ಸಿಂಪಲ್ ಪೈಪ್ ಟೆಸ್ಟ್ ಕೂಡ ಇದೇ ವಿಷಯವನ್ನ ಹೇಳ್ತದೆ. ಒಂದು ನೇರವಾದ ಪೈಪ್ ಮೂಲಕ ಉರಿತಿರುವ ಕ್ಯಾಂಡಲ್ ನೋಡಿದ್ರೆ ತುಂಬಾ ಕ್ಲಿಯರ್ ಆಗಿ ಕಾಣುತ್ತೆ. ಹೌದು. ಅದೇ ಪೈಪ್ ಬೆಂಡ್ ಆಗಿದ್ರೆ ಬರೀ ಕತ್ತಲೆ ಅಲ್ವಾ? ಬೆಳಕು ಪೈಪಿನ ಮೂಡೆಯಲ್ಲಿ ತಿರುಗಲ್ಲ. ಎಕ್ಸಾಕ್ಟ್ಲಿ. ಅದಕ್ಕೆ ನಮ್ಮ ಹಾಗೆ ಕಣ್ಣಾಮುಚ್ಚಾಳೆ ಆಡುವಾಗ ಗೋಡೆ ಹಿಂದೆ ಅಡಗಿಕೊಳ್ಳೋಕೆ ಅಥವಾ ತಿರುವುಗಳಲ್ಲಿ ನುಸುಳೋಕೆ ಬೆಳಕಿಗೆ ಬರಲ್ಲ. ಹಾ, ಇಲ್ಲಿ ನನಗೊಂದು ಕ್ಯೂರಿಯಾಸಿಟಿ ಇತ್ತು. ಆದ್ರೆ ನಮ್ಮ ಸೋರ್ಸಸ್ ಅದಕ್ಕೂ ಉತ್ತರ ಕೊಟ್ಟಿದೆ. ಅದೇನು ಅಂತ? ಸಾಮಾನ್ಯವಾಗಿ ಗಾಳಿಯಲ್ಲೇ ಬೆಳಕು ಹೋಗೋದು ನಮ್ ಕಣ್ಣಿಗೆ ಕಾಣಲ್ಲ. ಅದು ಗೋಡೆ ಮೇಲೆ ಬಿದ್ದಾಗ ಮಾತ್ರ ಆ ಲೈಟ್ ಡಾಟ್ ಕಾಣುತ್ತೆ. ಹೌದು. ಆ ಲೈಟ್ ಪಾತ್ನ ಗಾಳಿಯಲ್ಲೇ ಕಣ್ಣಾರೆ ನೋಡೋಕೆ ಒಂದು ಸೂಪರ್ ಟ್ರಿಕ್ ಇದೆ ಅಂತ ಈ ಬುಕ್ಸ್ನಲ್ಲಿ ಬರ್ದಿದ್ದಾರೆ. ಹೌದು. ಆ ಟ್ರಿಕ್ ಏನಂದ್ರೆ, ಒಂದು ಕ್ಲಿಯರ್ ಗ್ಲಾಸ್ ನೀರಿಗೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಅದರ ಮೂಲಕ ಲೇಸರ್ ಬಿಮ್ ಪಾಸ್ ಮಾಡಬೇಕು. ಹೋ, ಹಾಲು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ಆಗ ಆ ಹಾಲಿನ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಬೆಳಕನ್ನ ರಿಫ್ಲೆಕ್ಟ್ ಮಾಡ್ತವೆ. ಇದನ್ನೇ ಸೈನ್ಸ್ನಲ್ಲಿ ಟಿಂಡಲ್ ಎಫೆಕ್ಟ್ ಅಂತ ಕರೀತಾರೆ. ವಾವ್. ಲೈಟ್ ಆ ಪಾರ್ಟಿಕಲ್ಸ್ಗೆ ಬಡಿದು ಎಲ್ಲಾ ಕಡೆ ಚದುರಿದಾಗ ಆ ಲೇಸರ್ ಲೈಟ್ನ ಸ್ಟ್ರೇಟ್ ಲೈನ್ ಎಷ್ಟು ಪರ್ಫೆಕ್ಟ್ ಆಗಿ ಹೋಗ್ತಿದೆ ಅಂತ ನೀರಿನಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಅದ್ಭುತ. ಊರಿನ ಜಾತ್ರೆಯಲ್ಲಿ ಆ ತುಂಬಾ ಧೂಳು ಹಾರುವಾಗ ಟ್ಯೂಬ್ಲೈಟ್ ಬೆಳಕು ಹೇಗೆ ಒಂದು ಗೆರೆ ಥರ ಕಾಣುತ್ತೆ, ಹಾಗೆ ಅಲ್ವಾ ಈ ಟಿಂಡಾಲ್ ಎಫೆಕ್ಟ್? ಪರ್ಫೆಕ್ಟ್ ಎಕ್ಸಾಂಪಲ್. ಫೈನಲ್ ಆಗಿ ನಮ್ಮ ಇವತ್ತಿನ ಸೋರ್ಸಸ್ ಇಂದ ಏನು ಗೊತ್ತಾಯ್ತು ಅಂದ್ರೆ, ಬೆಳಕಿನ ದಿಕ್ಕು ಯಾವಾಗಲೂ ನೇರ, ಮತ್ತೆ ಅದಕ್ಕೆ ಸೇಮ್ ಮೀಡಿಯಂ ಇರ್ಬೇಕು. ಹೌದು. ಮತ್ತೆ ದಾರಿಯಲ್ಲಿ ಏನಾದ್ರೂ ಬ್ಲಾಕ್ ಆದ್ರೆ ಬೆಳಕು ಅಲ್ಲೇ ನಿಂತ್ಬಿಟ್ಟು ನೆರಳು ಸೃಷ್ಟಿಯಾಗುತ್ತೆ. ಕರೆಕ್ಟ್. ಕೊನೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಬಿಸಿಲಿನಲ್ಲಿ ಆ ನೆರಳಿನ ಜತೆ ಆಟ ಆಡೋದು ಎಲ್ಲರಿಗೂ ಇಷ್ಟ. ಆದ್ರೆ ಒಂದು ವೇಳೆ ಬೆಳಕಿಗೆ ನೇರವಾದ ದಾರಿ ಬಿಟ್ಟು ಆ ನೀರಿನ ಥರ ವಕ್ರವಾಗಿ ಅಡ್ಡಿ ಬರುವ ವಸ್ತುಗಳ ಸುತ್ತ ಹರಿದೋಗೋ ಶಕ್ತಿ ಇದ್ದಿದ್ರೆ ಏನಾಗ್ತಿತ್ತು? ಓ ಮೈ ಗಾಡ್. ಆಗ ನಮ್ಮ ಸುತ್ತಲಿನ ಪ್ರಪಂಚ, ಆ ವಸ್ತುಗಳ ಆಳ ಮತ್ತೆ ನೆರಳು ಅನ್ನೋ ಕಾನ್ಸೆಪ್ಟ್ ಸಂಪೂರ್ಣವಾಗಿ ಬದಲಾಗಿ ಬಿಡ್ತಿತ್ತು. ನಿಜ. ಕತ್ತಲೆ ಮತ್ತು ಬೆಳಕಿನ ಆಟದಲ್ಲಿ ಈ ಪ್ರಪಂಚದ ನೈಜತೆ ಹೇಗಿರ್ತಿತ್ತು ಅನ್ನೋದು ನಿಜಕ್ಕೂ ನಾವೆಲ್ಲರೂ ಒಮ್ಮೆ ಯೋಚನೆ ಮಾಡಬೇಕಾದ ವಿಷಯ.